ಹಲೋ, ಎಲ್ಲರಿಗೂ ನಮಸ್ಕಾರ. ನನ್ನ ಕಾಲ್ಪನಿಕ ಕಥಾಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದು ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಕಾನ್ ಅನ್ನು ಒತ್ತುವುದು ಮರೆಯದು. ಶೇರ್ ಕಮೆಂಟ್ ಮಾಡೋದು ಮರೆಯದಿರಿ. ಏನ್ ಮಾಡ್ಬೇಕು, ಯಾಕೆ ಮಾಡ್ಬೇಕು ಅಂತ ನಾನು ನಿನ್ನಿಂದ ಕಲಿಬೇಕೇನೆ. ಅವಳೆ ನನ್ನ ಹಾಫ್ ಶರ್ಟ್ ಎಲ್ಲ ಫ್ರೀಯಾಗಿ ಶೋ ಕೊಡೋಕೆ ದುಡ್ಡು ಬಿಸಾಕಿದ್ರೆ ಅವಳು ಶೋ ಕೊಡೋದು. ಬೀದಿಲೋರ್ಗೋರಿಗೆಲ್ಲ ಬೆಟ್ಟಿ ಕೇರಿಗೆ ಚೆನ್ನಾಗಿ ತೋರಿಸ್ತೀಯ, ಬೇಕಾಗಿರೋ ಜೀವಕ್ಕೆ ಚೆನ್ನಾಗಿ ನೋಡ್ಸೋದು ಕಲ್ತಿದ್ಯಾ. ಆದರೆ ಒಂದು ನೆನಪಿರಲಿ, ವಿರಾಟ್ ಸಿಂಹಾದಿಗೆ ಸೋತು ಅಭ್ಯಾಸ ಇಲ್ಲ ಎಂದವನು ಕ್ಯಾಬಿನ್ಗೆ ಹೋದ. ನಿನ್ನೆ ಇವಳು ಅವನ ಜೊತೆಗೆ ನಡ್ಕೊಂಡ ರೀತಿಗೆ ಅವನ ಪ್ರತಿಕ್ರಿಯೆ ಇದು ಎಂದು ನೆನೆದವಳು ಸಾರಿ ವಿರಾಟ್ ಸರ್ ಎಂದ್ಕೊಂಡು ಹೋಗಬೇಕು. ಅವಳ ಕೈ ಹಿಡಿದು ಒಳಗೆ ಎಳೆದುಕೊಂಡು ಬಾಗಿಲಾಕಿ ಅದೇ ಬಾಗಿಲಿಗೆ ಒರಗಿಸಿದ. ಈಗ ಪ್ರಶ್ನೆ ಮಾಡ್ತಾನೆ ಅಂದ್ಕೊಂಡು ನಾನು ಬೇಕು ಅಂತ ಬಂದಿರಲಿಲ್ಲ ಸರ್, ಹಾಗೆ ನಿಮಗೆ ಇವತ್ತು ನಾನು ಬಂದಿದ್ದೀನಿ ಅಂತ ಹೇಳಿ ಹೋಗೋಕೆ ಬಂದಿದ್ದೆ ಎಂದ್ಲು. ಆದರೆ ಅದನ್ನು ಕಿವಿಗೆ ಹಾಕ್ಕೊಳ್ಳದೆ ಅವಳ ಸಮೀಪಿಸಿ ಕೊಂಚ ಹತ್ರ ಬಂದು ಫಸ್ಟ್ ಪನಿಷ್ಮೆಂಟ್ಗೆ ರೆಡಿನಾ ಎಂದ. ಸರ್, ಈಗ ಪನಿಷ್ಮೆಂಟ್ ಬಗ್ಗೆ ಮಾತಾಡೋ ಹೊತ್ತಲ್ಲ, ಬೇಡಿ ನನ್ನ ಎಂದಳು ಅತ್ತಿತ್ತ ನೋಡ್ತಾ. ಪನಿಷ್ಮೆಂಟ್ಗೆ ರೆಡಿನಾ ಅಂದೆ ಎಂದು ತುಸು ಕೋಪದಿ ಹೇಳಿದ. ಸರ್, ನೀವು ಯಾಕೆ ಹೀಗೆ, ಬಿಡಿ ಇದು ಆಫೀಸ್ ಎಂದು ದೂರ ತಳ್ಳಬೇಕು. ಅವಳ ಕೈ ಹಿಡಿದು ನಡು ಬಳಸಿ ಮೈಗೊತ್ತಿಕೊಂಡವನು ಪನಿಷ್ಮೆಂಟ್ಗೆ ರೆಡಿನಾ ಅಂದೆ ಎಂದ. ಈಗಂತೂ ಅವಳಿಗೆ ಯಾರು ಬಂದು ಏನು ಅನ್ಕೊಂತಾರೋ ಅಂತ ಭಯ ಆವರಿಸ್ತು. ಸರ್ ಬಿಡಿ, ನನ್ನ ಯಾರಾದರೂ ಬಂದರೆ ವಿರಾಟ್ ಸರ್ ಬಿಡಿ ಎಂದು ದೂರ ತಳ್ಳಲು ನೋಡಿದ್ಲು. ಪನಿಷ್ಮೆಂಟ್ಗೆ ಓಕೆನಾ ಅಂದೆ ಕಣೆ ಮಂಡೋದ್ರಿ ಎಂದ ಅವಳ ತುಟಿ ಗಮನಿಸುತ್ತಾ. ಅವಳಿಗಂತೂ ಅವನ ನೋಟಕ್ಕೆ ನೋಟ ಸೇರಿಸಲು ಅಸಾಧ್ಯವಾಯಿತು. ಹಾಗೆ ನೆಲ ನೋಡ್ತಾ ಏನು ಪನಿಷ್ಮೆಂಟ್ ಎಂದು ಕೇಳಿದಳು ಮೆತ್ತಗೆ. ಅವಳ ತುಟಿಗೆ ತುಟಿ ಸಮೀಪಿಸಿ ಒಂದು ಡೀಪ್ ಕಿಸ್ ಕೊಡು ಬೇಗ ಎಂದ ಚೂರು ಹಿಂಜರಿಯದೆ. ಕಿಸ್ ಎಂದು ಗಾಬರಿಯಾದವಳ ನೋಟ ಈಗ ಅವನತ್ತ ಸಾಗಿತು. ಅವಳ ಹಣೆಗೆ ಸಣ್ಣ ಡಿಚ್ಚಿ ಕೊಟ್ಟು ಕಿಸ್ ಅಲ್ಲ ಡೀಪ್ ಕಿಸ್ ಎಂದು ತುಟಿ ಮೇಲೆ ಬೆರಳಾಡಿಸಿದ. ಆಗೋದಿಲ್ಲ ಎಂದವಳು ಅವನನ್ನು ದೂರ ತಳ್ಳಬೇಕು. ಕೋಳಿನ ಕೇಳಿ ಯಾರಾದರೂ ಮಸಾಲೆ ಹಚ್ತಾರೇನೆ, ಮಿಡಲ್ ಕ್ಲಾಸ್, ನಿಂಗೆ ಗೊತ್ತಿರಲಿ ಅಂತ ಹೇಳಿದ್ದು. ಏನು ಕೊಡಬೇಕು, ಏನು ತಗೊಳ್ಬೇಕು ಅನ್ನೋದು ನಂಗೆ ಬಿಟ್ಟಿದ್ದು ಎಂದು ಅವಳ ಮೊಗವನ್ನು ಮೆತ್ತಗೆ ತನ್ನ ವಶಕ್ಕೆ ತೆಗೆದುಕೊಳ್ತಾ ತುಟಿಗೆ ತುಟಿ ಸೇರಿಸುವಂತೆ ಮುಂದಾದವನು ಮೆತ್ತಗೆ ಕಿವಿಯಲ್ಲಿ ನನಗೆ ನಿನ್ನ ಕೈಯಾರೆ ಬಿಸಿ ಬಿಸಿ ಅನ್ನ ಸಾರು ಹಪ್ಪಳ ಪಲ್ಯ ಸ್ವೀಟು ಮಾಡಿಸ್ಕೊಂಡು ತಿನ್ನಬೇಕು ಎಂದ. ತಕ್ಷಣ ಕಣ್ಬಿಟ್ಟವಳು ಏನು ಎಂದು ಹುಬ್ಬು ಸೇರಿಸಲು ಕನ್ನಡ ಅರ್ಥ ಆಗಲ್ವಾ, ನಿನ್ನ ಕೈಯಾರೆ ಊಟ ಮಾಡಬೇಕು ಅಂದೆ ಎಂದ. ಅವಳ ಕಣ್ಣಲ್ಲಿದ್ದ ಆಸೆ ಕಂಡು ಅವಳಿಗೂ ಹೂ ಎನ್ನುವ ಮನಸ್ಸಿತ್ತು. ಆದರೂ ಅದೇನೋ ಹಳೆ ಬಿರುಕಿನ ಘಟನೆ ನಡೆದಾಗ ಸಿಟ್ಟು ಬಂತು. ಆಗೋದಿಲ್ಲ ಎಂದು ಹೊರಟವಳ ನಡು ಬೆಳೆಸಿ ಇಲ್ಲ, ನಾನೇ ನನ್ನ ಮಾವನ ಮನೆಗೆ ಬಂದು ಮಾಡಿಕೊಡಿ ಅಂತ ಕೇಳ್ತೀನಿ ಎಂದ. ಕೆನ್ನೆಗೆ ಕೆನ್ನೆ ಸೇರಿಸಿ ಸಿರಿಗೆ 4 ವರ್ಷದ ನಂತರ ಮತ್ತೆ ಮೈಯಲ್ಲಿ ಹೊಸ ಕರೆಂಟ್ ಪಾಸಾದ ಹಾಗೆ ಅನುಭವ ಕೊಡುತ್ತಾ ಅವನ ಬಿಸಿ ಉಸಿರಿಗೆ ಮೈ ರೋಮವೆಲ್ಲ ಮತ್ತೆ ಚಿಗುರತೊಡಗಿತು. ಎದೆಯಲ್ಲಿ ಸಣ್ಣದಾದ ಕಂಪನ, ಮೈ ಮನಸ್ಸೆಲ್ಲ ಹೊಸ ಚೈತ್ರದ ಸಂಭ್ರಮದ ಆಚರಣೆ ಮಾಡುತ್ತಿರುವ ಅನುಭವವಾಗಿ ಹೆದರಿದವಳು ಬೇಡ ಸರ್, ನಾನೇ ಮನೆಯಿಂದ ಮಾಡ್ಕೊಂಡು ಬರ್ತೀನಿ, ಇಲ್ಲ ಊಟ ಮಾಡಿಸ್ತೀನಿ ಎಂದಳು. ಎಲ್ಲ ಪದಗಳು ಬಿಡಿ ಬಿಡಿಯಾಗಿ ಬಂದಿತ್ತು. ಯಾವನಿಗೆ ಬೇಕು ಆಫೀಸಿಗೆ, ನೀನು ನಿಮ್ಮನೆಯಿಂದ ಮಾಡ್ಕೊಂಡು ಬಂದು ಬಡಿಸೋ ಊಟ, ಮಾವನ ಮನೆಗೆ ಬರ್ತೀನಿ, ಅಡುಗೆ ಮಾಡಿ ತಿನ್ನಿಸು ಎಂದು ಹೇಳ್ತಾ ಅವಳ ಬರಿದಾದ ನಡುವನ್ನು ಮೆಲ್ಲಗೆ ಚಿವುಟಿ ಕೋಳಿಗೆಲ್ಲ ತುಟಿ ತಾಕ್ಸಿದ್ದ. ಅವನ ಸಿಹಿಯಾದ ಕಾಟಕ್ಕೆ ಕಂಪಿಸಿದ್ರು ತುಸು ಮೆಲ್ಲಗೆ ವಾಸ್ತವಕ್ಕೆ ಮರಳುತ್ತಾ ಸರ್, ಯಾಕಿಷ್ಟು ಕಾಟ ಕೊಡ್ತಾ ಇದ್ದೀರಾ, ಅಪ್ಪ ವಿದ್ಯುತ್ ಮತ್ತೆ ಎಂದು ಹಾಗೆ ಉಗುಳು ನುಂಗಿ ಅವನಿಂದ ರಪ್ಪನೆ ದೂರ ಸರಿದು ವಟಾರ್ದವನು ಏನು ಅನ್ಕೊಳ್ಳಲ್ಲ ಎಂದಾಗ ಯಾವನೋ ಏನೋ ಅಂದ್ಕೊಂಡ್ರೆ ನಾನೇನೇ ಮಾಡಲಿ, ನಾನು ನಾಳೆ ಮಧ್ಯಾಹ್ನ ನಿನ್ನ ಕೈ ಅಡುಗೆ ತಿನ್ನೋಕ್ಕೆ ನಿನ್ನ ಮನೆಗೆ ಬರ್ತೀನಿ, ಹೇಗಿದ್ರು ಭಾನುವಾರ ರಜೆ, ಸೊ ಅಡುಗೆ ಮಾಡಿ ಬಡಿಸು, ಖುಷಿಯಾಗಿ ಕಳಿಸು, ಇಲ್ಲಾಂದರೆ ನನ್ನ ಮಾವ ಮತ್ತು ಬಾಮೈದನ ಮೀಟ್ ಮಾಡ್ತೀನಿ ಎಂದ. ಸರ್, ಅವ್ರ ಮನೇಲೇ ಇರ್ತಾರೆ, ಹೇಗೆ ನಾನು ನಿಮ್ಮನ್ನು ಎನ್ನುವಾಗ ಆಯಿತು ಬಿಡು, ಈಗಲೇ ಮಾವನ ಭೇಟಿ ಮಾಡಿ ನಿಮ್ಮ ಮಗಳು ನನ್ನ ಆಫೀಸಿಗೆ ಜಾಯಿನ್ ಆದಳು ಅಂತ ಸ್ವೀಟ್ ತಂದು ಕೊಡ್ತೀನಿ ಎಂದ. ಬೇಡ ಸರ್, ಹೀಗೆ 1 ನಿಮಿಷ ಎಂದವಳು. ಅಪ್ಪ ವಿದ್ಯುತ್ ಇರಲಿ, ಛೋಟು ಕೂಡ ಇರ್ತಾನೆ, ಅವನೇನಾದರೂ ನೋಡಿದ್ರೆ ಎಂದು ಆಲೋಚನೆ ಮಾಡುವಾಗ ಮಡದಿಯ ಮುಖ ನೋಡಿ ಈಗ ಹೇಗೆ ನನ್ನನ್ನು ಎಲ್ಲರಿಂದ ಮುಚ್ಚಿಡ್ತೀಯ ಬಂಗಾರಿ, ನಾನು ನೋಡ್ತೀನಿ, ನೀನು ಸಂಕಷ್ಟಕ್ಕೆ ಸಿಲುಕಿ ನಾನೇ ನಿನ್ನ ಗಂಡ ಅಂತ ಇಡೀ ವಟಾರಕ್ಕೆ ಪರಿಚಯ ಮಾಡಿಸಿ ಕೊಡೋ ಹಾಗೆ ಮಾಡಿಲ್ಲ ಅಂದರೆ ನನ್ನ ಹೆಸರು ವಿರಾಟ್ ಸಿಂಹಾದ್ರಿನೇ ಅಲ್ಲ ಎಂದುಕೊಂಡು ನಗುತ್ತಾ ಆಫ್ ಶರ್ಟ್ ತಿಥಿ ಊಟ ಕೇಳಿದ ರೇಂಜಿಗೆ ಯೋಚನೆ ಮಾಡ್ತಿದ್ಯಲ್ಲೇ ಎಂದು ಗಲ್ಲ ಒತ್ತಿ ಕೇಳಿದ. ವಿರಾಟ್ ಸರ್ ಬಿಡ್ತು ಅನ್ನಿ ಎಂದು ಆಕೆ ಮತ್ತೇನೋ ಹೇಳೋ ಮುನ್ನವೇ ದಿಗಂತ್ ಎಂದು ಅವನನ್ನು ಕರೆದು ನಾಳೆ ಮಂಡೋದ್ರಿ ಮನೆಯಲ್ಲಿ ನನಗಾಗಿ ಹಬ್ಬದ ಊಟದ ಆಮಂತ್ರಣ ಸಿಕ್ಕಿದೆ, ಸೊ ನಾಳೆ ನಾನು ಬಿಸಿ ಯಾವ ಕಾಲ್ಸ್ ಮೀಟಿಂಗ್ಸ್ ಅಟೆಂಡ್ ಮಾಡಲ್ಲ
ಎಂದ. ಅವನು ರಮ್ಯಾ ಆಂಟಿ ಜೊತೆಗೆ ಮೀಟಿಂಗ್ ಮಾಡ್ಕೋಬಹುದು ನಾನು ಎಂದ್ಕೊಂಡು ಓಕೆ ಬಾಸ್ ಎಂದ. ಸಿರಿ ಮಾತ್ರ ಅಪ್ಪ ತಮ್ಮ ಚೋಟು ಮೂರನ್ನು ಎಲ್ಲಿಗೆ ಕಳಿಸ್ಲಿ, ನಾಳೆ ಎಲ್ರಿಗೂ ಫೀ ಇರುತ್ತಲ್ಲ ರಾಯ್ರೆ, ಈ ವಿರಾಟ್ ಸರ್ ಹೇಳಿದ್ದು ಮಾಡದೆ ಬಿಡಲ್ಲ, ನಾನು ನಾಳೆ ಭೂಲೋಕದಲ್ಲೇ ನರ್ಕ ನೋಡ್ತೀನೇನೋ ಎಂದುಕೊಂಡು ಚಿಂತೆಗೆ ಬಿದ್ದಾಗ ವಿರಾಜ್ಗೆ ಅವಳ ಚಿಂತೆಯ ಮುಖ ಕಂಡು ಟ್ರಾಪ್ ಮಾಡೋದು ಅಂದರೆ ಲಂಕಾಧಿಪತಿಗೆ ಸಿಕ್ಕಾಪಟ್ಟೆ ಮಜಾ ಕೊಡುತ್ತೆ ಬಂಗಾರು. ನೀನನ್ನ ಟ್ರಾಪ್ಗೆ ಫ್ಲಾಪ್ ಆಗಲೇಬೇಕು. ನೀನಾಗಿ ನೀನು ನಿನ್ನ ಅಪ್ಪ ತಮ್ಮ ಮತ್ತು ಇಡೀ ವಟಾರಕ್ಕೆ ನಿನ್ನ ಪತಿ ಅಂತ ಪರಿಚಯ ಮಾಡಿಸಲೇಬೇಕು ಎಂದುಕೊಂಡು ನಕ್ಕನು. ಸಂಜೆ ಪುಟಾಣಿ ಮಾಮನ ಜೊತೆಗೆ ಮನೆಗೆ ಬಂದನು. ಹಾಗೆ ತನ್ನ ಗ್ಯಾಂಗ್ ಜೊತೆಗೆ ಪಾರ್ಕ್ಗೆ ಓಡೋಡಿ ಬಂದಿತ್ತು. ಎಲ್ಲ ಫ್ರೆಂಡ್ಸ್ಗೂ ತನ್ನ ಅಪ್ಪನ ಹೆಸರೇಳಿ ಕುಣಿದು ಕುಪ್ಪಳಿಸುತ್ತಿದ್ದ. ಹೇ ಜೋಶ, ನನ್ನ ಪಪ್ಪನ ಹೆಸರು ಹೇಳು ಎಂದು ಆವಾಜ್ ಹಾಕಿದಾಗ ಮಿನಿ ಮಾನ್ಸ್ಟರ್, ನಿಮ್ಮ ಅಪ್ಪನ ಹೆಸರು ವಿರಾಟ್ ಸಿಂಹಾದ್ರಿ ಎಂದನು ಆ ಪುಟಾಣಿ. ಎಸ್, ಪಪ್ಪನ ನಿಕ್ ನೇಮ್ ಏನು ಎಂದ. ಲಂಕಾಧಿಪತಿ ಎಂದರು ಫ್ರೆಂಡ್ಸ್ ಎಲ್ಲ. ಈಗ ನನ್ನ PM ಬರ್ತಾರೆ, ಅವ್ರಿಗೆ ನಾನು ನನ್ನ ಪಪ್ಪ ನೋಡ್ಕೊಳ್ಳಿ ಅಂತ ಕೇಳ್ತೀನಿ. ಆಗ PM ಓಕೆ ಅಂತಾರೆ. ಪಪ್ಪ ನಾನು ಇಬ್ಬರು ಸೇರಿ ನನ್ನ 50th ಬರ್ತ್ಡೇ ಮಾಡ್ತೀವಿ. ಇದು BMಗಾಗಿ ಕಾಯ್ತಾ ಕುಳಿತನು. ಅವನಲ್ಲಿರೋ ಖುಷಿ ಸಂಭ್ರಮ ಹೇಳತ್ತಿರೋದು. ಪುಟಾಣಿಯನ್ನು ಈ ಬಾರಿ ಅನುಸರಿಸಿ ವಿದ್ಯುತ್ ಹಾಗೂ ರಮಣಾಕಾಂತ್ ಕೂಡ ಬಂದ್ಬಿಟ್ಟಿದ್ರು. ಪುಟಾಣಿಗೆ ಹೇಳದೆಯೇ ಬಂದು ಪುಟಾಣಿ ಇದ್ದ ಜಾಗದಲ್ಲೇ ಬೆಂಚ್ ಒಂದರ ಮೇಲೆ ಬೆನ್ನು ಮಾಡಿ ಕುಳಿತಿದ್ರು. ಪುಟಾಣಿ ಗಮನಕ್ಕೆ ಇದು ಬರಲಿಲ್ಲ. ಅವನ ಲಕ್ಷ್ಯ ಗೇಟ್ ಕಡೆಯೇ ಇದೆ. ಯಾರೇ ಬಂದರೂ BM ಬಂದ್ರಾ ಎಂದೇ ನೋಡ್ತಿದ್ದನು. ಅಪ್ಪ BM ಬರ್ತಾರಲ್ಲ ಎಂದ ವಿದ್ಯುತ್. ಖಂಡಿತ ಕಣೋ ದ್ಯೂತ್, ನಮ್ಮ ಚೋಟುನ ನೋಡು, ಅವನೆಷ್ಟು ಕಾಯ್ತಾ ಇದ್ದಾನೆ. ಪುಟಾಣಿ ಮನಸ್ಸಿಗೆ ನೋಯಿಸಲ್ಲ ಅನಿಸುತ್ತೆ BM ಎಂದರು ರಮಣಾಕಾಂತ್. ಹೌದು ಅಪ್ಪ, ಅವ್ರೇನಾದರೂ ನಮ್ಮ ಭಾವ ಆಗಿದೆ ಎಷ್ಟು ಚೆನ್ನಾಗಿರುತ್ತಲ್ವಾ ಅಪ್ಪ ಎಂದ ದ್ಯೂತ್. ಹೌದು ಕಣು, ನಮ್ಮ ಅಳಿಯನಿಗೆ ಪುಟ್ಟ ರಾವಣ ಇರೋದು ಗೊತ್ತಾಗಿದ್ರೆ ಇನ್ನೂ ಸಂತೋಷದ ವಿಚಾರ ಎಂದರು ರಮಣಾಕಾಂತ್. ವಿದ್ಯುತ್ ಮನಸ್ಸಲ್ಲೇ ಬರೀ ಬೇರೆ ಭಾವ ಇಲ್ಲೇ ಇದ್ದಾರೆ ಅಂದ್ಲು. ಅವಳು ಹೇಳಿದ್ದಕ್ಕೂ ಅಕ್ಕ ಆಡ್ತಾ ಇರೋದಕ್ಕೂ ಪುಟಾಣಿ ಹೇಳೋದಕ್ಕೂ ನೋಡ್ತಿದ್ರೆ ಎಲ್ಲೋ ನಮ್ಮ ಭಾವ ಅವರೇ ಇರಬೇಕು ಅನ್ನಿಸ್ತದೆ. ರಾಯರೇ ದಯಮಾಡಿ ಈಗ ಸತ್ಯ ಮಾಡಿ ಎಂದುಕೊಂಡ. ವಿರಾಜ್ ಸಂಜೆ ಕೆಲಸ ಮುಗಿಸಿ ಇನ್ನೇನು ಹೋಗಬೇಕು ಅಡ್ಡ ಬಂದಿದ್ಲು ಸಿರಿ. ಅವಳು ಕಣ್ಣಲ್ಲೇ ವಿರಾಜ್ ಎಲ್ಲಿಗೆ ಹೋಗ್ತಾನೋ ಏನೋ ಅನ್ನೋದ್ರಲ್ಲೇ ಇತ್ತಲ್ವಾ ಡೌಟ್. ಅದಕ್ಕೆ ಏನೇ ಕಣ್ಣಲ್ಲೇ ಕೇಳಿದ. ಅದು ನೀವೀಗ ಫ್ರೀನಾ ಸರ್ ಎಂದಳು. ಫ್ರೀನಾ? ವಿರಾಜ್ ಯಾವಾಗಲೂ ಎಕ್ಸ್ಪೆನ್ಸಿವ್. ನಿನ್ನಂಥ ಮಿಡಲ್ ಕ್ಲಾಸ್ ಮಂಡೂರಿ ಕೈಗೆಲ್ಲ ಸಿಗುವಷ್ಟು ಚೀಪಲ್ಲ, ಒಬ್ಬರನ್ನ ಮೀಟ್ ಮಾಡಬೇಕು ಎಂದ. ಅದೇ ಚೋಟುನ ಮೀಟ್ ಮಾಡೋಕ್ಕೆ ಹೊಟ್ಟಿದ್ದ ವಿರಾಜ್. ನನಗಿಂತ ಮುಖ್ಯನಾ ಅವರನ್ನು ಮೀಟ್ ಮಾಡೋದು ಎಂದಳು. ಗೊತ್ತವಳಿಗೆ ಅವನು ಮೀಟ್ ಮಾಡೋಕ್ಕೆ ಹೋಗ್ತಾ ಇರೋದು ಚೋಟುನ ಅಂತ. ಹೌದು, ಅವರು ನಿನ್ನಂಗೆ ಖಾಲಿ ಇರೋರಲ್ಲ, ನನ್ನಂಗೆ ಬಿಸಿ ಇರೋರು ಎಂದವನು ಸಿಡುಕಿನಲ್ಲೇ ಹೊರಟ. ನಾಳೆ ಹಬ್ಬದ ಅಡುಗೆಗೆ ಕೆಲ ಐಟಮ್ಸ್ ತೊಗೋಬೇಕಿತ್ತು. ಪ್ಲೀಸ್ ನಾನು ಸೂಪರ್ ಮಾರ್ಕೆಟ್ಗೆ ಕರ್ಕೊಂಡು ಹೋಗಿ ವಿರಾಜ್ ಸರ್ ಎಂದಳು. ಸಾರಿ ಸಿರಿ ಮೇಡಮ್, ನಾನು ನಿಮ್ಮ ಎಕ್ಸ್ ಗಂಡ, ಇದಕ್ಕೆಲ್ಲ ಟೈಮ್ ಇಲ್ಲ. ನೆಂಟರಿಗೆ ಹಬ್ಬದ ಅಡುಗೆ ಮಾಡುವಾಗ ನೆಂಟರಿಷ್ಟನ್ನೇ ಕರ್ಕೊಂಡು ಹೋಗಿ ಖರೀದಿ ಮಾಡ್ತೀಯಾ? ಇದು ಯಾವ ಸೀಮೆ ಪದ್ಧತಿ ಎಂದು ಮುನ್ನಡೆದ. ಅಯ್ಯೋ, ಈಗ ಚೋಟುನ ಇವರು ಮೀಟ್ ಮಾಡೋಕ್ಕೆ ಹೋಗಿ ಅಪ್ಪ ಮತ್ತು ವಿದ್ಯುತ್ ನೋಡಿದರೆ, ಇಲ್ಲ ಚೋಟು ಅಪ್ಪನ ಹೆಸರು ಗೊತ್ತಾಯಿತು ಅಂತ ಇವ್ರ ಬಳಿ ಹೇಳಿದರೆ ನನ್ನ ಕತೆ ಫಿನಿಶ್. ಆಮೇಲೆ 4 ವರ್ಷದ ಸುಳ್ಳಿಗೆ 40 ವರ್ಷದ ಶಿಕ್ಷೆ ಸಿಗುತ್ತೆ. ಇವ್ರನ್ನ ಹೇಗೆ ತಡೆಯೋದು ಎಂದ್ಕೊಂಡು ಓಡಿ ಬಂದು ಕೈ ಉಚ್ಕೊಳ್ತಿದ್ಲು. ಎಲ್ಲವನ್ನ ವಿರಾಜ್ ನೋಡಿದ್ರು. ದಿಗಂತ್, ನೀನೇನು ಇವಳು ಫೋಟೋ ಶೂಟ್ ಮಾಡ್ತಿದ್ಯಾ? ನಡಿ, ನನಗೆ ನನ್ನ CMನ ನೋಡಬೇಕಿದೆ. ಈ MMನ ನೋಡಿ ಸಾಕಾಗಿದೆ. ಈ ಬೋರಿಂಗ್ ಫೇಸ್ಗಿಂತ ಕ್ಯೂಟ್ ಫೇಸ್ನ ನೋಡ್ಬೇಕು ನಾನು ಎಂದು ಕಾರೇರಿದ. ಸಿರಿಗೆ CM ಎಂದು ಕೇಳಿದ್ದೆ ಉಸಿರು ನಿಂತಂತಾಯಿತು. ಮುಂದೆ ಏನನ್ಸುತ್ತೆ ನಿಮಗೆಲ್ಲ? ಈ ಬಾರಿ ವಿದ್ಯುತ್ಗೆ, ರಮಣಾಕಾಂತ್ಗೆ, ಚೋಟುಗೆ ಹಾಗೂ ನಮ್ಮ ಲಂಕಾಧಿಪತಿಗೆ ಎಲ್ರಿಗೂ ಸತ್ಯ ಗೊತ್ತಾಗತ್ತಾ? ಲಂಕಾಧಿಪತಿಯ ಮಗ ಚೋಟು ಅಂತ, ಚೋಟುಗೆ ತನ್ನ ಪಪ್ಪ ಲಂಕಾಧಿಪತಿ ಅಂತ, ಆ BM ಬೇರೆ ಯಾರೂ ಅಲ್ಲ ತಮ್ಮ ಅಳಿಯಾನೆ ಅಂತ ಎಲ್ಲರಿಗೂ ಎಲ್ಲ ಸತ್ಯ ತಿಳಿಯುತ್ತೆ ಅನಿಸುತ್ತಾ? ಅಥವಾ ಯಾವ ಸತ್ಯ ತಿಳಿಯುತ್ತೆ? ಅಥವಾ ಸಿರಿನ ಸತ್ಯ ತಿಳಿದ್ರೆ ಲಂಕಾಧಿಪತಿ ಹೇಗೆ ವಿಚಾರಿಸ್ಕೊಳ್ತಾನೆ? ನಿಮ್ಗೇನು ಅನ್ನಿಸ್ತದೆ ಮುಂದೆ ಕತೆ ಏನಾಗ್ಬೋದು ಅಂತ ಕಮೆಂಟ್ ಮಾಡಿ. ನಿಮ್ಮ ಎಲ್ಲ ಕಮೆಂಟ್ಸ್ಗಳಿಗೂ ಕೆಲವು ಸತಿ ರಿಪ್ಲೈ ಕೊಡೋಕೆ ಆಗ್ತಾಯಿಲ್ಲ, ತುಂಬ ವರ್ಕ್ ಪ್ರೆಷರ್ ಇದೆ. ಖಂಡಿತ ಟೈಮ್ ಮಾಡಿಕೊಂಡು ಕೆಲವು ರಿಪ್ಲೈ ಮಾಡ್ತಾಯಿದ್ದೀನಿ, ಅಡ್ಜಸ್ಟ್ ಮಾಡ್ಕೊಳ್ಳಿ ಆಯಿತಾ? ಮತ್ತೆ ಸಿಗುವ. ಥ್ಯಾಂಕ್ ಯು. ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ. ಮತ್ತೆ ಸಿಗುವ.